ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಈ ಸಿನಿಮಾ ತಂಡ ಇದೆ. ಮಾತಾಡ್ಸೋಣ. ಸರ್ ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಸಾವ್ಕಾರ್. ಧನ್ಯವಾದಗಳು. ಫುಲ್ ಜೋಶು, ಜೋಶ್ನಾಗ ಇರ್ಬೇಕ್ರಿ ಮತ್ತೆ. ಜಾಲಿ ಎಲ್ಲ ಜಾಲಿನಾ? ಆಗ್ತಾ ಇಲ್ಲ, ಬೇಕೇ ಬೇಕು. ಏನ್ ಸರ್ ಅದು ಸಬ್ ಟೈಟ್ಲು? ಆಗ್ತಾ ಇಲ್ಲ ಬೇಕೇ ಬೇಕು ಅಂದ್ರೆ ಏನ್ ಬೇಕು? ಒಬ್ಬೊಬ್ರಿಗೆ ಒಬ್ಬರು ಬೇಕಾಗುತ್ತೆ, ಒಬ್ರಿಗೆ ಎಣ್ಣೆ ಬೇಕಾಗುತ್ತೆ, ಒಬ್ರು ಹುಡುಗಿ ಬೇಕಾಗುತ್ತೆ, ಒಬ್ರಿಗೆ ಏನೋ ಒಂದು ನೆಮ್ಮದಿ ಇರಲ್ಲ, ಬೇಕಾಗುತ್ತೆ. ಈಗ ನೀವು ಪ್ರಶ್ನೆ ಕೇಳ್ತೀರಿ, ನಮ್ಮ ಕಡೆಯಿಂದ ನಿಮ್ಗೆ ಉತ್ತರ ಬೇಕು. ಆಗ್ತಿಲ್ಲ, ನಂಗೆ ಬೇಕು ಅಂತೀರಿ. ಒಟ್ಟಿನಲ್ಲಿ ಬೇಕೇ ಬೇಕು. ಅದ ನಿಮಗೇನೇನ್ ಬೇಕು ಈ ಕ್ಯಾರೆಕ್ಟರ್ ವೈಸ್ ಹೇಳೋದಾದ್ರೆ? ನಮ್ಗೆ ಸದ್ಯಕ್ಕೆ ಅಷ್ಟೇ. ಅದು ಈ ಕಡೆಯಿಂದ ಹೇಳ್ತಾ ಇದೀರಿ ಇವಾಗ. ಬಟ್ ಕ್ಯಾರೆಕ್ಟರ್ ಒಳಗಡೆ ಆ ಕ್ಯಾರೆಕ್ಟರ್ ನೀವು ಮಾಡಿರೋ ಕ್ಯಾರೆಕ್ಟರ್ ಎಣ್ಣೆ ಬೇಕಪ್ಪ ಜಿ. ಹುಡುಗರಿಗೆ ಎಣ್ಣೆ ಇಲ್ಲ ಅಂದ್ರೆ ಆಗಲ್ಲ. ಎಣ್ಣೆ ಬೇಕು, ನೆಮ್ಮದಿ ಬೇಕು, ಪೀಸ್ ಆಗಿರ್ಬೇಕು, ಇವೆಲ್ಲ ಬೇಕು. ಹುಡುಗಿ ಇವೆಲ್ಲ ಹೇಳಲ್ಲ, ಇವೆಲ್ಲ ಬೇಕು ಅಷ್ಟೇ, ಇವೆಲ್ಲ ಬೇಕು. ಸರ್, ಈಗ ಮೊದಲನೇದಾಗಿ ನಿಮ್ಮ ಬಗ್ಗೆ ಹೇಳಿದಾರೆ ಸರ್. ಇದು ಫಸ್ಟ್ನೇ ಸಿನಿಮಾನ ಅಥವಾ ನಿಮ್ಮ ಬಗ್ಗೆ ಏನು? ನಾನು ಲೀಡಾಗಿ ಮಾಡ್ತಾ ಇರೋದು ಇದೇ ಫಸ್ಟ್ ಸಿನಿಮಾ. ಇಲ್ಲಿ ತನಕ ಯಾವುದು ಇದೇ ಥರ ಲೀಡಾಗಿ ಮಾಡಿಲ್ಲ. ಸೈಡ್ ಕ್ಯಾರೆಕ್ಟರ್ಗಳು ಆ ಥರ ಎಲ್ಲ ಮಾಡ್ಕೊಂಡ್ಬಂದಿದ್ದೀನಿ. ಫಸ್ಟ್ ಟೈಮ್ ನನ್ನ ಕರೆದು ಒಂದು ಅವಕಾಶ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಹರೀಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಸರ್ ನಿಮ್ಮ ಬಗ್ಗೆ? ಸರ್, ನಾವೊಂದು 15-16 ವರ್ಷ ಆಯಿತು ಸಿನಿಮಾ ಇಂಡಸ್ಟ್ರಿಗೆ ಬಂದೆ. ಇಲ್ಲ ಒಂದು 35-40 ಸಿನಿಮಾ ಮಾಡಿದ್ದೀನಿ ನಾನು, ಸಣ್ಣ ಪುಟ್ಟ ಕ್ಯಾರೆಕ್ಟರ್. ಬಟ್ ಇದರಲ್ಲಿ ತುಂಬ ಕ್ಯಾರೆಕ್ಟರ್ ಅಂದರೆ ನನ್ನ ಕ್ಯಾರೆಕ್ಟರ್ ಇದ್ದೀನಿ, ರಾಜ್ ಅಂತ ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ತೊಗೊಂಡೋಗೋದೇ ಬೇರೆ ಥರ. ಅದು ತುಂಬ ಬನ್ನಿ, ತುಂಬ ಚೆನ್ನಾಗಿರುತ್ತೆ ನಮ್ಮ ಕ್ಯಾರೆಕ್ಟರ್. ಇವ್ರದ್ದು ಚೆನ್ನಾಗಿರುತ್ತೆ, ಬೇರೆ ಥರ ಚೆನ್ನಾಗಿರುತ್ತೆ. ಈ ಅದೇ ಅಷ್ಟೊಂದು ಸಿನಿಮಾದಲ್ಲಿ ಯಾವ್ದು ಒಂದು ನಿಮ್ಗೆ ಹೆಸರು ತಂದು ಕೊಟ್ಟಿರೋದು ಯಾವ್ದಾದ್ರು ಪಾತ್ರ ಅಥವಾ ಸಿನಿಮಾ? ಹೆಸರು ತಂದ್ಕೊಡ್ರ ಪಾತ್ರ ನಾನು ಯಾವ್ದೇ ಸಿನಿಮಾ ಮಾಡಿದ್ದೀನಿ. ಆ ಸಿನಿಮಾ ಮಾಡಿರೋದೆಲ್ಲ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳೇ. ಅಲ್ಲಿತ್ತು ಇಲ್ಲಿತ್ತು, ಎಲ್ಲ ಸ್ವಲ್ಪ ಹುಡುಗರ ಗೊತ್ತಲ್ಲ, ಹಿಂದೆ ನಿಲ್ಲಿಸ್ತಾ ಇದ್ರು. ಈ ಹುಡುಗರ ಮುಂದೆ ಬಿಡ್ತಾರೆ. ಚಪ್ಪಲಿ ಕಾಣಿಸುತ್ತಾ ಕ್ಯಾಮ್ರಾದಲ್ಲಿ? ಇಲ್ಲ ಅಲ್ಲ. ಇವಾಗ ಮಾಡಕ್ ಸ್ಟಾರ್ಟ್ ಮಾಡಿ, ಇವಾಗ ಸಿನಿಮಾ ಸ್ಟಾರ್ಟ್ ಮಾಡಿ ಒಂದು 4-5 ಸಿನಿಮಾ ನಡೀತಾ ಇದೆ. ಬಟ್ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಯಾಕೆ ಅಂತ ಹೇಳಿದ್ರೆ ದೊಡ್ಡ ಕ್ಯಾರೆಕ್ಟರ್ ಕೊಟ್ಟೋದು ಇದೇ ಸಿನಿಮಾ. ಸೊ ಎಷ್ಟೋ ಸಿನಿಮಾ ಮಾಡಿದ್ವಿ, ಬಟ್ ಅದೆಲ್ಲ ಸಿನಿಮಾಗಳು ಸ್ವಲ್ಪ ನಿಂತು ಹೋಗ್ತು. ಬಟ್ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಥ್ರೂಔಟ್ ಸಿನಿಮಾ ಇದೆ. ಕ್ಯಾರೆಕ್ಟರ್ ಬೇರೆ ಥರ. ಹತ್ರ ಬಾ ಅಂದ್ರೆ ಅವ್ರು ಮೈಕ್ ಹಾಕಿಲ್ಲ, ಕೇಳಿಸುತ್ತೆ ಅವ್ರಿಗೆ, ಅದಕ್ಕೆ ನಾ ಹತ್ರ ಬಂದೆ ನೋಡಿಲ್ಲ. ಸರ್ ನಿಮ್ಮ ಬಗ್ಗೆ? ನನ್ನ ಬಗ್ಗೆ ಹೇಳೋದಾದ್ರೆ ದೊಡ್ಡ ಹಿಸ್ಟ್ರಿ ಐತ್ರಿ. ಅದಕ್ಕೆ ದೊಡ್ಡ ಪುಟ ತೆಗಿಬೇಕು, ದೊಡ್ಡ ಪುಸ್ತಕ ತೆಗಿಬೇಕು. ನನ್ನ ಹೆಸರು ಉಮೇಶ್ ಕಿನ್ನಾಳ ಅಂತ ಹೇಳಿ, ಕಾಮಿಡಿ ಕಿಲಾಡಿಗಳು, ಭರ್ಜರಿ ಬ್ಯಾಚುಲರ್ಸ್, ರಿಯಾಲಿಟಿ ಶೋ ಮುಗಿಸ್ಕೊಂಬಂದೆ. ಸಿನಿಮಾಗಳು ಆಗತ್ತವು. ಒಂದು ಚಲೋ ಪಾತ್ರ, ಸ್ಪೇಸ್ ಇರುವಂಥ ಪಾತ್ರ ಅಂತಂದ್ರೆ ಬಾಯ್ಸ್ ನೆವರ್ ಕಾಂಪ್ರಮೈಸ್. ಸರ್, ನಾವು ಸುಪ್ರೀತ್ ಘಾಟಿ ಅಂತೇಳಿ ಯೂಟ್ಯೂಬರ್ ನೋಡಿರ್ತೀರಾ, ರೀಲ್ಸ್ ಇಂದ ಯೂಟ್ಯೂಬ್ ಶಾರ್ಟ್ ಫಿಲ್ಮ್ ಸಿನಿಮಾಗಳು ಮಾಡ್ತಾ ಇದೀವಿ. ಸೊ ಒಳ್ಳೆ ಸಿನಿಮಾ. ಪ್ರೀವಿಯಸ್ಲಿ ಒಂದು ಕ್ಯಾರೆಕ್ಟರ್, ಅದು ನಾನು ಅಂಥದ್ದು ಯಾವುದು ದೊಡ್ಡದು ಮಾಡಿಲ್ಲ. ಮೈ ನೇಮ್ ಇಸ್ ಕೆಡಿ ಅಂತ ಒಂದು ಮಾಡಿದ್ವಿ, ಇನ್ನೊಂದು ಡೆವಿಲಲ್ಲಿ ಒಂದು ಸೀನ್ ಮಾಡಿದ್ದೆ ಜೊತೆಗೆ. ಅದು ಬಿಟ್ಟರೆ ನೆಕ್ಸ್ಟ್ ಲೀಡು ಎಲ್ಲ ಬಾಯ್ಸ್ಗೆ ಏನು ಬೇಕಾಗುತ್ತೆ, ಆಗ್ತಾಯಿಲ್ಲ ಬೇಕೇ ಬೇಕು ಅಂದ್ರಲ್ಲ, ಏನೇನು ಬೇಕು ಅನ್ನೋದನ್ನ ತೋರಿಸಿದೀವಿ. ತುಂಬ ಅದ್ಭುತವಾಗಿ ಮೂಡು ಬಂದಿದೆ. 100% ಜನ ಅಂತೂ ಎಂಜಾಯ್ ಮಾಡ್ತಾರೆ. ಆಮೇಲೆ ಅವ ಯಾಕೆ ಗ್ಲಾಸ್ ಹಾಕ್ಯಾನಂತ ಕೇಳ್ರಿ ನೀವು. ಯಾಕೆ ಆ ಗ್ಲಾಸ್ ತೆಗೆದ್ರೆ ಕಣ್ ಕಾಣಲ್ಲ ಅವಂಗ. ಎಲ್ಲರೂ ಕಾಣ್ತಾರೆ, ಇವನು ಹಬ್ಬ ಕಾಣಲ್ಲ. ಸೊ ಏನು ಕಾಮಿಡಿ ಸಿನಿಮಾನ ಸರ್ ಇದು ಓವರ್ ಆಲ್? ಕಂಪ್ಲೀಟ್. ಔಟ್ ಆ್ಯಂಡ್ ಔಟ್ ಕಾಮಿಡಿ, ಅದ್ರ ಜೊತೆಗೆ ಹಾರರ್, ದೆವ್ವ ಪವ್ವ ಎಲ್ಲ ಬರ್ತಾವು, ನಿಮ್ಮನ್ನ ಹೆದರ್ಸ್ತಾವು. ಸದ್ಯಕ್ಕೆ ಸಿನಿಮಾದಲ್ಲಿ ಗಂಟೆಗಳಿವೆ. ಗಂಟೆಗಳಿದ್ರೆ ಬಿಡ್ತಾ ಇರ್ಲಿಲ್ಲ, ದೆವ್ವಗಳು ಮಾತಾಡ್ತಾರೆ ನಮ್ಮ ಬಾಯ್ಸ್. ಆಮೇಲೆ ಯಾವ ದೆವ್ವ ಅದಾವ ಅಂತ ನಮಗೆ ಗೊತ್ತಿಲ್ಲ ಇನ್ನು. ಹಂಗತೆ ದೆವ್ವ ನಮ್ಗೆ ಗೊತ್ತಿಲ್ಲಾರ್ದ ಮಾಡ್ಯಾರ. ನಾವು ಒಟ್ಟ ಆ್ಯಕ್ಟಿಂಗ್ ಮಾಡಿ ಬಂದೀವಿ ಅಲ್ಲಿ ಹೋಗಿ. ಏನು ಡೈಲಾಗ್ ಕೊಟ್ಟಿದ್ರು, ಏನು ಮಾತಾಡಿಸಿದ್ರು, ಏನೇನು ಹೇಳ್ಬೇಕು, ಏನೇನು ಮಾಡ್ಬೇಕು, ಎಲ್ಲ ನಮ್ಮ ಕೆಲಸ ಬರೋಬ್ಬರಿ ಮುಗಿಸಿ ಬಂದೀವಿ. ಓಕೆ. ಇಷ್ಟೊಂದು ಕ್ಯಾರೆಕ್ಟರ್ ಇದಾವಲ್ಲ, ಯಾವುದು ಹೈಲೈಟ್, ಯಾವುದು ಚಿಕ್ಕದು, ಯಾವುದು ದೊಡ್ಡದು? ಎಲ್ಲ ಹೈಲೈಟರ್ ಇದ್ರಾಗ. ಸಣ್ಣ ಪಾತ್ರ ಬಂತಂದ್ರು ಅದು ಹೈಲೈಟ. ಅಂದರೆ ಡ್ಯೂರೇಷನ್ ಅಲ್ಲಿ ವ್ಯತ್ಯಾಸನೂ ಇಲ್ವಾ? ಇಲ್ಲ, ಅಷ್ಟು ಏನಿಲ್ಲ. ಎಲ್ಲರೂ ಯಾಕಂದ್ರೆ ಸೆಟ್ಟಲ್ಲಿ ಎಲ್ಲರೂ ಮಾತಾಡ್ಕೊಂಡು ಒಂದು ಸರಿ ಇವಂದು ಜಾಸ್ತಿ ಡೈಲಾಗ್ ಇದ್ರೆ ನೆಕ್ಸ್ಟ್ ಟೈಮ್ ಅವ್ನು ಜಾಸ್ತಿ ಡೈಲಾಗ್ ಇರುತ್ತೆ. ಸೊ ಎಲ್ಲ ಮಾತಾಡ್ಕೊಂಡು ಆರ್ಟಿಸ್ಟ್ಗಳು ಅಷ್ಟೇ ಕೋಆಪರೇಟಿವ್ ಆಗಿದ್ರು, ಯಾರು ಕಿತ್ತಾಡ್ಕೊಳ್ದೇನೆ ಕಂಪ್ಲೀಟ್ ಎಲ್ರದ್ದು ಒಂದೇ ಸ್ಪೇಸ್ ಇರುತ್ತೆ. ಇವ್ರಿಗೆ ಜಾಸ್ತಿ, ಇವ್ರಿಗೆ ಕಮ್ಮಿ ಅಂತಾರೆ. ಹರೀಶ್ ಸರ್ಗೆ ಅಪ್ರಿಷಿಯೇಟ್ ಕೊಟ್ಟರು. ಅವರು ನಮ್ಗೆ ಹೇಳ್ಬಿಟ್ಟಿದ್ರು, ಕೊಟ್ರೆ ಮಾಡೋ ಅವರೇ ಹೇಳ್ಬಿಡೋರು, ಅಷ್ಟೇ ಫ್ರೀಡಮ್ ಕೊಟ್ಟರು. ನೀವು ಮಾಡೋ, ನೀವು ಬರ್ತಾರೆ, ನೀವು ತಗೊಳ್ಳೋ, ನೀವು ಬರ್ತಾರೆ, ನೀವು ತಗೊಳ್ಳೋ. ಬಟ್ ಹರೀಶ್ ನಮ್ಗೆ ಅಷ್ಟು ಸಪೋರ್ಟ್ ಮಾಡಿದ್ರು.
ಸಪೋರ್ಟ್ ಮಾಡೋಕ್ಕಿಂತ ನಮ್ಮನ್ನೆಲ್ಲ ಬ್ರದರ್ ಥರ ನೋಡ್ಕೊಂಡ್ರು. ನಾವು ಅಂದ್ರೆ ಅವ್ರೂ ಆರ್ಟಿಸ್ಟ್ ಆಗಿ ಬಂದು ಏನ್ ಸ್ಟ್ರಗ್ಲಿಂಗು ಏನು ಎಲ್ಲ ಅವ್ರಿಗೆ ಗೊತ್ತಿತ್ತು. ಬಟ್ ನಮಗೆ ಆರ್ಟಿಸ್ಟ್ಗಳಿಗೆ, ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೆ, ಸಣ್ಣ ಆರ್ಟಿಸ್ಟ್ ಬಂದ್ರು ಅವ್ರಿಗೆ ಕೊಡೋ ರೆಸ್ಪೆಕ್ಟ್ ಮಾತ್ರ ತುಂಬಾ ಸಕ್ಕತ್ತಾಗಿ ಮಾಡ್ತಾರೆ. ಆಯ್ತು, ಕೇಳಿಸ್ತೇವೆ, ಮುಚ್ಕೊಂಡು ಕೊಡ್ತಾರೆ ಬೇಡ. ಸೊ ಹೆಂಗಿರುತ್ತೆ ಸಿನಿಮಾ ಓವರ್ ಆಲ್ ಜರ್ನಿ ಕತೆನಾ ಇದು? ಸ್ಟಾರ್ಟಿಂಗ್ ಎಂಡಿಂಗ್ ತನಕ ನಮಗೆ ಸಿನಿಮಾ ಮುಗ್ದಿದೆ ಗೊತ್ತಾಗಿಲ್ಲ. ಅಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬಟ್ ನಮಗೆ ಶೂಟಿಂಗ್ ಅಂತ ಅನಿಸ್ಲೇ ಇಲ್ಲ ಎಂಡಿಂಗ್ ತನಕ. ಎಲ್ಲೋ ಟ್ರಿಪ್ ಹೋಗಿದೀವಿ ಅಂತ ಅನಿಸ್ಬಿಡು. ಜರ್ನಿ ಮ್ಯಾಗ ಬರ್ತೈತ್ರಿ ಕತಿ. ಪೂರ್ತಿ ಹುಡುಗರದು ಟೆನ್ಷನ್ ಅವ ಇವ ಹಾಳ ಮೂಳ ಗಂಡ ಹೆಂಡತಿ ಅದು ಇದು ಅಂತ ಇರ್ತಾವಲ್ಲ. ಸೊ ಅವೆಲ್ಲ ಟೆನ್ಷನ್ ಬಿಟ್ಟು ಮಸ್ತ್ ಟ್ರಿಪ್ ಹೋಗೋಣ ಅಂತ ಹೊಕ್ಕಿವಿ. ಅಲ್ಲಿ ಹೋಗಿಂದ ಏನೇನಕ್ಕವು ಹಲ್ಕಟಿಗಿರಿ, ಸೊ ಅವನ್ನೆಲ್ಲ ತೋರಿಸ್ತೀವಿ ಇದ್ರಾಗ. ನೀವು ಅಗದಿ ಪಿಕ್ಚರ್ ನೋಡಿದ್ರಿ ಅಂದ್ರೆ ಎದ್ದು ಹೋಗಂಗಲ್ಲ, ಹಂಗೈತಿ ಪಿಕ್ಚರ್. ದೆವ್ ಐತಿ, ಕಾಮಿಡಿ ಐತಿ, ಮತ್ತೆ ಮಸ್ತ್ ಐಟಮ್ ಸಾಂಗ್ ಅದವು, ಎಲ್ಲ ಅದಾವು. ಅಲ್ಲೇ ನಿಶೆ ನಿಮ್ಗೆ ನಾವು ಕೂಡ ನೋಡಿ ನಿಶೆ ಏರ್ಬಿಡ್ತೀವಿ, ಅಷ್ಟು ಕೊಡ್ತೀವಿ ಪಿಕ್ಚರ್ನಾಗ. ನೀವು ಜೀವನದಲ್ಲಿ ನೀವು ಮದುವೆ ಆಗಿದ್ದೀರಾ? ಮದುವೆ ಆಗಿದ್ಮೇಲೆ ನಿಮಗೂ ಗೊತ್ತಿರುತ್ತೆ ಜೀವನ ಯಾಕಬೇಕು ಅಂತ. ಹೆಂಗೆ ಟ್ರಿಪ್ ಹೋಗ್ಬಿಡ್ತೀರಾ? ಓಕೆ. ಆ ಥರ ಈಗ ಇದು ಅಂದರೆ ಇಷ್ಟೊಂದು ಕ್ಯಾರೆಕ್ಟರ್ ಇದೆ ಅಂತ ಅನಿಸ್ದಾಗ ಸ್ಟಾರ್ಟಿಂಗಲ್ಲಿ ಸಿನಿಮಾ ಕತೆ ಹೇಳ್ಬೇಕಾದ್ರೆ ಒಬ್ಬೊಬ್ರಿಗೂ ಒಂದೊಂಥರ ಹೇಳಿರ್ತಾರಲ್ವ ಸ್ಟಾರ್ಟಿಂಗು. ಇಷ್ಟು ಜನ ಇದ್ದಾರೆ ಅಂದಾಗ ನಿಮ್ಮ ಎಕ್ಸ್ಪೆಕ್ಟೇಷನ್ ಹೆಂಗಿತ್ತು? ಇಷ್ಟು ಜನ ಹಾಕೊಂಡು ಹೆಂಗೆ ಮಾಡ್ತಾರೆ, ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದಿತ್ತ? ಆಮೇಲೆ ಅವ್ರು ಹೇಳಿದ್ದು ಫಸ್ಟಿಗೆ ಹೇಳಿದ್ದೇನಂತಂದ್ರೆ, ಈ ಪಾತ್ರ ನಿಮ್ಮ ಪಾತ್ರ ಹಿಂಗೆ ಬರ್ತೈತಿ, ಓವರ್ ಆಲ್ ಫುಲ್ ಸಿನಿಮಾ ಇರ್ತೀರಿ. ಸೊ ಅವಾಗ ಫುಲ್ ಸಿನಿಮಾ ಕಾಣಿಸ್ಕೊಳ್ಳೋದಂತಂದ್ರೆ ರೇರ್. ಆ ಪಾತ್ರಗಳು ಸಿಗೋದು ರೇರ್. ಯಾಕಂದ್ರೆ ನಾವು ಕಾಮಿಡಿನ ಮಾಡ್ಕೊಂತ ಬಂದಿರೋದ್ರಿಂದ ಸಟ್ ಅಂತಂದು ಹೀರೋ ಮಾಡಂತಂದ್ರೆ ಭಾಳ ಕಷ್ಟ ಆಗುತ್ತೆ. ಸೊ ನಾನು ಎಲ್ಲ ಕಡೆ ಹೇಳ್ಕೊಂತ ಬರತ್ತೀನಿ, ಇಲ್ಲಿ ಪ್ರತಿಯೊಬ್ಬರೂ ಹೀರೋ. ಯಾರೆಲ್ಲ ನಾವು ಅದೀವಿ ಎಲ್ರೂ ಹೀರೋ. ಅವರ ಇವರ ಅಂತ ಏನಿಲ್ಲ, ಎಲ್ರಿಗೂ ಸ್ಪೇಸ್ ಐತಿ. ಅವ್ರು ಹೇಳಿದ ತಕ್ಷಣ ನಮ್ಗೆ ಖುಷಿ ಆಯ್ತು. ಸೊ ಒಬ್ಬೊಬ್ರು ಪರ್ಟಿಕ್ಯುಲರ್ ಆಗಿ ಒಬ್ಬೊಬ್ರಿಗೆ ಹಿಂಗೆ ಪಾತ್ರ ಬರ್ತಾ, ಒಬ್ಬೊಬ್ರಿಗೆ ಇಷ್ಟಿಷ್ಟು ಸ್ಪೇಸ್ ಇರುತ್ತ ಅಂತ ಹೇಳಿದಾಗ ಒಪ್ಕೊಂಡು ಮಾಡಿದ್ವಿ. ಆಮೇಲೆ ನೋಡ್ಕೊಳ್ಳೋ ರೀತಿ ಯಾಕಂದ್ರೆ ಮಸ್ತ್ ಭಾರಿ ಚಂದ ನೋಡ್ಕೊಂಡಾರ. ಶೂಟಿಂಗ್ ಮುಗಿದ್ಬಿಟ್ಲೆ ಭಾರಿ ಪಾರ್ಟಿ ಮಾಡಿದೀವಿ ನಾವು, ಚಲೋ ಇತ್ತು. ಆಮೇಲೆ ಡೈಲಿ ಟ್ರಿಪ್ಪಿಗೆ ಹೋಗಿ ನಾವು ಏನು ಶೂಟಿಂಗ್ ಹೋಗಿದ್ದಿಲ್ಲ ನಾವು. ಯಾಕಂದ್ರೆ ಫಸ್ಟ್ ಮಡಿಕೇರಿ ಅಂದ್ಬಿಟ್ರ ಅದು ಒಳ್ಳೆ ವೈಬು. ಸರ್ ಹೆಂಗ್ ಗೊತ್ತಾ ಸರ್, ಈಗ ಸ್ಟಾರ್ಟಿಂಗ್ ಸತಿ ಎಲ್ಲ ಹುಡುಗರುಗಳು ಪ್ಲಾನ್ ಮಾಡ್ಕೊಂಡಿರ್ತಾರ, ಫಸ್ಟ್ ಸತಿ ಟ್ರಿಪ್ ಹೋಗ್ತಾರ ಗೊತ್ತಾ, ಆ ತರ ಇತ್ತು. ಶೂಟಿಂಗ್ ಪೂರ್ತಿ ಅಷ್ಟೇ ಎಂಜಾಯ್ ಮಾಡಿದ್ದೆ ಸರ್. ಯಾವ್ದೇ ಸೆಟ್ ಹೋದ್ರು ಅಷ್ಟೇನೆ ಎಂಜಾಯ್ ಮಾಡಿದೆ. ಶೂಟಿಂಗ್ ಏನೇ ಇದ್ರು, ಯಾಕಂದ್ರೆ ನಾವು ಈಗ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಲ್ಲ, ತುಂಬಾ ಇಷ್ಟಪಟ್ಟು ಸಿನಿಮಾ ಮಾಡಿದ್ವಿ. ಎಲ್ಲರೂ ಅಷ್ಟೇ, ನಾವು ತುಂಬಾ ಇಷ್ಟಪಟ್ಟೆ. ಅವ್ನು ಆಕ್ಟಿಂಗ್ ಮಾಡ್ತಿದ್ದ, ಇವನು ಆಕ್ಟಿಂಗ್ ಮಾಡ್ತಿದ್ದ, ನಾನು ಆಕ್ಟಿಂಗ್ ಮಾಡ್ತಿದ್ದೆ, ಇವನು ಆಕ್ಟಿಂಗ್ ಮಾಡ್ತಿದ್ದ. ಅಲ್ಲಿ ಮಾಡಿರೋ 10 ಜನನು ಇಷ್ಟಪಟ್ಟೆ ಕೆಲಸ ಮಾಡ್ತಿದ್ವಿ. ಯಾರಿಗೂ ಬೇಜಾರಿಲ್ಲ, ಯಾರಿಗೂ ಇಲ್ಲ. ನೋಡ್ರಿ ಮಾತ್ರ ಈಗ ಈ ಶೂಟಿಂಗಲ್ಲಿ ಅಂದ್ರೆ ಹುಡುಗರು ಎಲ್ಲ ಸೇರಿದಾಗ ಒಂಥರ ಮಜಾ ಇರುತ್ತೆ. ಅದ್ರ ಜೊತೆ ಹುಡುಗರು ಸೇರಿದ ಮಜಾ ಇರ್ತೈತ್ರಿ. ಹುಡುಗರು ಸೇರಿ ಮಜಾ ಸಿಗ್ತೈತೆ, ಯಾರು ಹೇಳಿದ್ರಿ ನಿಮ್ಗೆ? ಆದ್ರೆ ನಾವು ಮಜಾ ಮಾಡಿವಿ ಅಂದ್ರೆ ಕಾಲು ಎಳ್ಕೊಂಡು ಮಜಾ ಮಾಡ್ಕೊಂತ ಹುಡುಗರೆಲ್ಲ ಸೇರ್ಕೊಂಡು ಟ್ರಿಪ್ಪಿಗೆ ಹೋಗಿರ್ತೀವಲ್ಲ. ಸೊ ಹಂಗ ಹೋದಂಗ ಆಯ್ತು. ನಾವು ಶೂಟಿಂಗ್ ಒಟ್ಟ ಹೋಗಿಲ್ಲ ನಾವು. ಸೊ ಏನ ಅಲ್ಲಿ ಅವ್ರ ಪಾಡಿಗೆ ಅವ್ರ ಕ್ಯಾಮ್ರಾ ಹಿಡ್ರು ಹಿಂಗಂತ ಹಿಂಗ ಎಕ್ಸ್ಟ್ರಾಡನರಿ ಫೋಟೋಗ್ರಫಿ ಒಬ್ರು ಇದ್ರಲ್ಲ, ನಮ್ಮ ಮೂಸಂಬಿ ಅಂತ. ಇದರಲ್ಲಿ ಯಾವ್ದೋ ಒಂದು ಸಿನಿಮಾದಲ್ಲಿ ಸಾಧು ಸರ್ ಬರ್ತಾರಲ್ಲ, ಮುಸ್ತಫಾ ತರ ಅವರು. ಹೌದೌದು, ಆ ತರ ಒಬ್ರು ಇದ್ರು. ಚಾಪ್ ಹಾಕೊಂಡೆ ಕೊಡ್ತಾ ಇದ್ದಾರೆ ಅಂದ್ರೆ ಕ್ಯಾಮ್ರಾ ಮುಚ್ಚಳ ಹಾಕೊಂಡ ಫೋಟೋ ತೆಗಿತಿದ್ರು. ಸೊ ಆ ಥರದ್ದೆಲ್ಲ ಫನ್. ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ನಾವು ಆರ್ಟಿಸ್ಟ್, ಆ ಥರದ್ದು ಏನಿರ್ಲಿಲ್ಲ. ಎಲ್ಲರೂ ಒಟ್ಟಾಗಿ ಅವ್ರು ಹೇಳಿದ್ರ ನಾವು ಟಕ್ ಅಂತ ಮುಗಿಸೋರು. ಮತ್ತೆ ಅಲ್ಲೆಲ್ಲ ನೀರು ಪಾರ್ ಎಲ್ಲ ಇದ್ವು. ಅಲ್ಲಿ ಟ್ರಿಪ್ ಒಳ್ಳೆ ಎಂಜಾಯ್ಮೆಂಟ್ ಇತ್ತು, ಒಳ್ಳೊಳ್ಳೆ ಲೊಕೇಶನ್ಗಳು. ಸೊ ಈ ಹಾರರ್ ಆ ಸೀಕ್ವೆನ್ಸ್ ತೆಗಿಯೋದೆಲ್ಲ ಹೆಂಗಿತ್ತು? ಅದ್ರ ಬಗ್ಗೆ ನಮ್ಗೆ ಐಡಿಯಾನೇ ಇಲ್ಲ. ಹಾರರ್ ಹೆಂಗೈತಿ ಏನೈತಿ. ದೆವ್ವನೇ ನಮ್ ನೋಡಿದ್ರೆ ಎದರ್ಕೊಂಡು ಹೋಗ್ತಾ ಇತ್ತ ಹಿಂಗೆ. ಮೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡ್ರ. ಮೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಆದ್ರೆ ನಮ್ಗೆ ಅರ್ಥ ಆಗಿಲ್ಲ ಏನು ಮಾಡಕತ್ತಾರ ಅಂತ ತಿಳಿದಿಲ್ಲ. ಸೊ ನಾವು ಇನ್ನೂ ಸಿನಿಮಾ ನೋಡಿಲ್ಲ. ಸೊ ಹಿಂದೂ ದೇವ್ ಇರ್ತಾವೋ, ಮುಂದೆ ದೇವ್ ಇರ್ತಾವೋ, ಆ ಕತಿ ಏನಾಗತ್ತ ಏನ ಆಗಲ್ಲ. ನಾವೇನ್ ಮಾಡಿ ಬಂದಿವಿ, ಆಕ್ಟಿಂಗ್ ಮಾಡಿ ಬಂದಿವಿ, ಮಸ್ತ್ ಅಂತ ಬಂದೈತಿ. ಅದನ್ನ ಬಿಟ್ರೆ ಮತ್ತೇನು ಗೊತ್ತಿಲ್ಲ. ಕಂಪ್ಲೀಟ್ ಕತೆ ಎಲ್ಲೋ ಅವರು ಬಿಟ್ಕೊಟ್ಟಿಲ್ಲ. ಬಟ್ ಸೀನ್ಸ್ ಅಲ್ಲಲ್ಲೇ ನೋಡ್ತಾ ಇದ್ರು, ಮಾನಿಟರ್ ನೋಡ್ತಾ ಇದ್ವಲ್ಲ, ಹಂಗಾಗಿ ಐಡಿಯಾ ಇದೆ. ತುಂಬಾ ಚೆನ್ನಾಗಿ ಮೂವಿ ಬಂದಿದೆ. ಈ ಹಾರರ್ ಸಿನಿಮಾದ ಇಂಟರ್ವ್ಯೂ ಮಾಡ್ತೀವಲ್ಲ, ಅವರು ಹೇಳ್ತಾರೆ ಅಲ್ಲಿ ಹಾರರ್ ಶೂಟ್ ಮಾಡುವಾಗ ನಮಗೂ ಆ ಥರದ್ದು ಎಕ್ಸ್ಪೀರಿಯನ್ಸ್ ಆಯಿತು, ಭಯ ಆಯಿತು, ಎಲ್ಲೋ ರಾತ್ರಿ ಮಲ್ಕೊಂಡಿದ್ದವ್ರು ಎದ್ವಿ, ಇನ್ನೊಂದೇನಾಯ್ತು ಮತ್ತೊಂದು ಆ ಥರ ಹೇಳ್ತಾರೆ. ನಿಮ್ಗೆ ಏನಾದ್ರೂ ಆ ಥರದ್ದು ಎಕ್ಸ್ಪೀರಿಯನ್ಸ್? ಭಯ ಬರ್ದು ಅಂದ್ಬಿಟ್ಟು ಡೇ ಟೈಮ್ ಜಾಸ್ತಿ ರಾತ್ರಿ ಕನ್ಸಲೆಲ್ಲ ಬಂದಿರೋ. ನಮಗೆ ಆಗೈತ್ರಿ, ನಮಗೂ ಭಯ ಆಗೈತಿ. ಯಾಕಂತಂದ್ರ ನಾವು ಟಿ ಒಳಗೆ ಹೊಂಟಿದ್ವಿ. ಸೊ ಅವಾಗ
ನಮ್ಮ ಹುಡುಗರು ಸುಮ್ಮಿರ್ಲಾರ್ದ ನಮ್ಮ ಚೇತು ಹೂಸ್ಬಿಟ್ಬಿಟ್ಟ. ಸೊ ಎಲ್ಲರಿಗೂ ಭಯ ಆ ಥರದ ಭಯ ಆಗೈತಿ. ಇದ್ದೇ ರಾತ್ರಿ ಹೋದಾಗ ಇದನ್ನ ಮಾಡಿದ್ದೆ ಎಲ್ಲ. ಮಡಿಕೇರಿಯಲ್ಲಿ ಆಲ್ಮೋಸ್ಟ್ ಸಿನಿಮಾ ಶೂಟ್ ಆಗಿದೆಯಾ? ಮಡಿಕೇರಿ, ಬೆಂಗಳೂರು, ಆಮೇಲೆ ಔಟ್ಡೋರ್ ರಿಂಗ್ ರೋಡ್, ಇಲ್ಲೇ ಬೆಂಗಳೂರು, ಮಡಿಕೇರಿ, ಬೆಂಗಳೂರು. ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಹೇಳೋಣ ಲೊಕೇಶನ್. ಸಾಂಗ್ ಹೆಂಗಿದೆಯಾ ಪಿಕ್ಚರಲ್ಲಿ? ಅಗ್ಗದಿ 2.5 ಸಾಂಗ್ ಅದಾವ, 2.5 ಸಾಂಗ್ ಅಲ್ಲಿ ನೋಡ್ರಿ. ಸುಬ್ನಾತಿ ಸಕ್ಕತ್ತಿದೆ ಸಾಂಗು, ಐಟಮ್ ಸಾಂಗು, ತುಂಬಾ ಎಂಜಾಯ್ ಮಾಡ್ತಾರೆ. ಆ ಸಾಂಗು ಇನ್ನೂ ಟೈಟಲ್ ಟ್ರ್ಯಾಕ್ ಚಂದನ್ ಶೆಟ್ಟಿ ತುಂಬಾ ಸಕ್ಕತ್ತಾಗಿ. ಸೊ ನೀವೆಲ್ಲ ಆ ಸಾಂಗಲ್ಲಿ ಇರ್ತೀರಾ? ಎಲ್ಲರೂ ಇರ್ತೀವಿ. ನಾವಿಲ್ಲ ಅಂದ್ರೆ ಸಿನಿಮಾ ಇಲ್ಲ ಎಲ್ಲರೂ ಇರ್ತೀವಿ. ಕಂಪ್ಲೀಟ್ ಹಿಡಿದು ಎಂಡಿಂಗ್ ತನಕ ಇರ್ತೀರಾ? ಎಲ್ಲ ಪೂರ್ತಿ ಲಾಸ್ಟಿಗೆ ಟೈಟಲ್ ಕಾರ್ಡ್ ಒಂದು ಬರುತ್ತಲ್ಲ ಅಲ್ಲಿರಲ್ಲ ಅಷ್ಟ. ಅಲ್ಲಿ ಒಟ್ಟು ಇನ್ನು ಬೇರೆ ಬೇರೆ ಯಾವ ಕ್ಯಾರೆಕ್ಟರ್ ಇರುತ್ತೆ ನಿಮ್ 4 ಜನದ ಬಿಟ್ಟು? ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅಂದ್ರೆ ಇಂಪಾರ್ಟೆಂಟ್ ಅಂತ ಏನಿಲ್ಲ, ಅವಾಗಲೇ ಹೇಳಿದ್ವಲ್ಲ ಸೇಮ್ ಸ್ಪೇಸ್ ಇದೆ. ಇನ್ನೊಂದು 4 ಜನ, ಸಿದ್ದು ಮಂಡಿ ಅವರು, ಗಜೇಂದ್ರ ಅವರು, ನಮ್ಮ ಸೀತಾರಾಮ್ ಅವರು, ಹೇಮಂತು, ಚೇತು, ಚೇತನ್, ಸಾಮ್ರಾಟ್. ಅಷ್ಟು ಹೇಳಿದ್ರು ಬ್ರೋ. ಅಷ್ಟು ಜನನು ಈಕ್ವಲ್ ಸ್ಪೇಸ್ ಇದೆ, ಯಾರಿಗೂ ಜಾಸ್ತಿ ಕಮ್ಮಿ ಅನ್ನೋ ಥರ ಏನಿಲ್ಲ. ಈ ಹಿಂದೆ ಅಂದ್ರೆ ಇವಾಗ ನಾವು ಆನ್ಲೈನ್ ಕೇಳಿದ್ರೆ ಈಗ ಹುಡುಗರೆಲ್ಲ ಟ್ರಿಪ್ಗೆ ಹೋಗಿರ್ತಾರೆ, ಅಲ್ಲೊಂದು ಆರ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದು ತುಂಬಾ ಆಲ್ರೆಡಿ ಸಿನಿಮಾಗಳಲ್ಲಿ ಬಂದಿದೆ. ಒಂದು ಮನೆಗೆ ಹೋಗ್ತಾರೆ, ಒಂದು ಟ್ರಿಪ್ಗೆ ಹೋಗ್ತಾರೆ, ಅಲ್ಲೇನೋ ಆರ್ ಇನ್ಸಿಡೆಂಟ್ ನಡೀತಿಂತ. ಈ ಸಿನಿಮಾ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಬೇರೆ ಸಿನಿಮಾಗಳಿಗಿಂತ? ಅದೇನಂದ್ರೆ ಇವಾಗ ಎಕ್ಸ್ಪೀರಿಯನ್ಸ್ ಮಾಡಿ ತೋರಿಸಿರ್ತಾರೆ, ಬಟ್ ನಾವೇನಿಗೆ ಟ್ರಿಪ್ ಹೋಗ್ತೀವಿ ಜೀವನದಲ್ಲಿ ಯಾರ ಟೆನ್ಷನ್ ಹೇಳಿದೆ, ನೀವು ಮದುವೆ ಆಗಿರ್ತಾರೆ, ನಿಮ್ಮ ಮನೆ ಕಡೆ ಒಂಥರ ಟೆನ್ಷನ್, ಆಫೀಸಲ್ಲಿ ಆದ್ರೆ ಒಂದು ಟೆನ್ಷನ್, ಎಲ್ಲ ರೀಪ್ಲೇಸ್ಮೆಂಟ್ಗೆ ಅಂತ ಹೋಗಿರ್ತೀವಿ. ಬಟ್ ರೆಗ್ಯುಲರ್ ಆಗಿ ದೆವ್ವ ಏನಕ್ಕೆ ಬರುತ್ತೆ, ಅದು ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಸೊ ಇನ್ಸಿಡೆಂಟ್ ಸಿನಿಮಾದಲ್ಲಿ ನೋಡ್ಬೇಕಾಗುತ್ತೆ, ಇಲ್ಲಿ ಹೇಳಕ್ಕಾಗಲ್ಲ. ಸೊ ಆ ಇನ್ಸಿಡೆಂಟ್ ಇದೆಯಲ್ಲ, ಸೊ ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಬರುತ್ತೆ. ತುಂಬಾ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ. ಆಮೇಲೆ ಈ ಸಿನಿಮಾದಾಗ ನಮ್ಮ ಕರ್ನಾಟಕದ ಸೊಗಡೆಲ್ಲ ಇತ್ತು ಪೂರ್ತಿ. ನಾ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತೀನಿ, ಇವರು ಮಂಗಳೂರು ಭಾಷೆ ಮಾತಾಡ್ರಿ, ಇವರು ಬೆಂಗಳೂರು ಭಾಷೆ ಮಾತಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಸ್ಲ್ಯಾಂಗ್, ಅದು ಇಡೀ ಕರ್ನಾಟಕದ ಸೊಗಡು. ಮಂಡ್ಯ ಬರುತ್ತೆ, ಮಂಡ್ಯ ಭಾಷೆ. ನಮ್ದು ಬೆಂಗಳೂರು, ಉತ್ತರ ಕರ್ನಾಟಕ, ಮಂಗಳೂರು ಎಲ್ಲ ಮಿಕ್ಸ್ ಇದೆ. ಅದು ನೋಡೇ ಏನಾದ್ರು ತಗೊಂಡ್ರ ಒಂದೊಂದು ಕಡೆ ಒಬ್ಬೊಬ್ಬರು ಇರಲಿ ಏನಿಲ್ಲ. ಅದು ಸ್ಟಾರ್ಟಿಂಗ್ ಹೆಂಗಿತ್ತು ಅಂತಂದ್ರೆ, ಸೊ ನಮ್ಗೆ ಹೇಳಿದ್ರೆ ಸ್ಪೇಸ್ ಕೊಟ್ರ ಅಂತಂದ್ರೆ ಇಂಥದ್ರಾಗ ಭಾರಿ ಅನುಕೂಲ ಮಾಡಿಕೊಟ್ರೆ. ಯಾಕಂತಂದ್ರೆ ನಮ್ಗೆ ಗ್ರಿಪ್ ಐತಿ ಈ ಉತ್ತರ ಕರ್ನಾಟಕ ಮಾತಾಡಿದ್ರಾಗ. ಸ್ವಲ್ಪ ಅವ್ರವ್ರದ್ದು ಟೈಮಿಂಗ್ ಸೆನ್ಸ್ ಅವು ಇವು ಇರ್ತಾವಲ್ರಿ, ಸೊ ಗ್ರಿಪ್ ಐತಿ. ನಾವು ಉತ್ತರ ಕರ್ನಾಟಕ ಮಾತಾಡ್ತೀನಿ ರೀ ಸರ್ ಅಂದ್ರೆ ನನಗಿನ ಮುಂಚೆ ಬರ್ಲಾರ್ದಾಗಿತ್ತು ಉತ್ತರ ಕರ್ನಾಟಕ ಭಾಷೆ, ಅಂದ್ರೆ ಅವ್ರು ಬರ್ತಿರ್ಲಿಲ್ಲ, ಗಜೇಂದ್ರ ಅವ್ರಿಗೆ ಇತ್ತದು. ಸೊ ಅದನ್ನ ತೆಗೆದು ನಾವು ಉತ್ತರ ಕರ್ನಾಟಕ ಕಡೆ ಮಾಡಿಕೊಂಡು ಅವರು ನಾರ್ಮಲ್ ಬೆಂಗಳೂರು ಭಾಷೆ ಮಾಡಿಕೊಂಡು ಈ ಥರ ಸ್ಪೇಸ್ ಕೊಟ್ಟರು. ಎಲ್ಲೂ ರಿಸ್ಟ್ರಿಕ್ಷನ್ ಹಾಕಿಲ್ಲ ಅವರು. ಈಗ ಸ್ಲ್ಯಾಂಗ್ ಇವ್ರಿಗೆ ಅದು ಕಷ್ಟ ಇದು ಚೆನ್ನಾಗಿದೆ ಅಂದರೆ ನೀನು ಮಾಡೋ ಇದ್ದೆ ಆ ಥರ ತುಂಬ ಸಪೋರ್ಟಿವ್ ಆಗಿದೆ. ಲ್ಯಾಂಗ್ವೇಜ್ ಆಕ್ಚುಲಿ ಬೆಂಗಳೂರು ಮಂಗಳೂರೆಲ್ಲ ಅದನ್ನೆಲ್ಲ ಕುತ್ಕೊಂಡು ಅದನ್ನ ಬೇಗ ವರ್ಕ್ ಮಾಡಿ ಡೈಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದಕ್ಕೆ ಅವ್ರ ಮಗ ಸುಬ್ರಹ್ಮಣ್ಯ. ಆಮೇಲೆ ನಾವು ಹೆಂಗೆ ಮಾಡ್ತಿದ್ವಿ ಅಂದ್ರೆ ಶೂಟಿಂಗ್ ಟೈಮ್ನಾಗ ನಾಳೆ ಶೂಟಿಂಗ್ ಐತೆ ಅಂದ್ರೆ ಇವತ್ತು ನೈಟ್ ಸೀನ್ ಕಳ್ಸ್ಕೊಂತಿದ್ವಿ. ಸೊ ಎಲ್ಲರೂ ಹುಡುಗರು ಒಂದ ಹೋಟೆಲ್ನಾಗ ಇದ್ವಿ. ಸೊ ಎಲ್ಲರೂ ಕುಂತ್ಕೊಂಡು ರಿಹರ್ಸಲ್ ಮಾಡ್ಕೊಂಡು ನಾಳೆ ಎಕ್ಸಾಮ್ ಹಿಂದಿನ ದಿನ ಓದ್ತಾರಲ್ಲ ಹಂಗೆ ಪ್ರಿಪೇರ್ ಆಗಿ ಹೋಗ್ತಿದ್ವಿ, ಅಷ್ಟು ರೆಡಿ ಇರ್ತಿದ್ವಿ. ಆಮೇಲೆ ಸ್ಪಾಟ್ನಾಗ ಸ್ಪಾಂಟೇನಿಯಸ್ ಆಗಿ ಏನೇನು ಬರ್ತಾವೆ ಡೈಲಾಗ್ಗಳು ಅವೆಲ್ಲ ಭಾರಿ ಚಂದ ವರ್ಕ್ ಆಗಿವು. ಎಲ್ಲರೂ ಹಂಗ ಇದ್ರು. ಮತ್ತೆ ಸ್ಪಾಟ್ನಾಗ ಟಕ 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 ಡೈಲಾಗ್ ಚೇಂಜ್ ಆಗಿದೆ. ಅದ್ ನಾವು ಚೇಂಜ್ ಮಾಡಿದ್ರು ಅವ್ರು ಏನು ಕೇಳ್ತಾರಿಲ್ಲ, ಮಜಾ ಅನ್ಸ್ಬೇಕು ಅವ್ರಿಗೆ ಅಷ್ಟೇ. ಚೆನ್ನಾಗಿ ಮಾಡು, ಏನಾದ್ರು ಮಾಡು. ಏನಿಲ್ರಿ, ಅಗ್ರಿ ನಂಬರ್ 1 ಎಂಟರ್ಟೈನ್ಮೆಂಟ್ ಸಿನಿಮಾ. ಭಾರಿ ಚಲೋ ಐತಿ, ಅಗ್ರಿ ಮಸ್ತ್ ಬಂದೈತಿ. ನೋಡಿದ್ರ ಪೈಸಾ ವಸೂಲ್. ನಿಮ್ಮ ರೊಕ್ಕ ಕೊಟ್ಟು ಏನು ಸಿನಿಮಾ ನೋಡಕ್ ಬರ್ತೀರಿ, ಮೋಸಿಲ್ಲ. ಇನ್ನ ಒಂದು ಡೈಲಾಗ್ಸ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಯಾವ್ದಾದ್ರು ಒಂದು ಡೈಲಾಗ್ ಇವಾಗ ಹೇಳ್ಬೋದಾ ನೀವು? ನಿಮ್ ಕಾಂಬಿನೇಷನ್ ಅಲ್ಲಿ ಬರುವಂತ ಡೈಲಾಗ್ಗಳು? ಕಾಂಬಿನೇಷನ್ ಇಲ್ಲಾರ್ದಂತಂದು ಕುಂದರ್ಸಿರಿ ನೀವು. ಹೌದಾ? ದಿಕ್ಕಿ ಒಬ್ರು ದಿವಾಳ ಒಬ್ರು ಅಲ್ಲ, ಎಲ್ಲಾರು ಕಾಂಬಿನೇಷನ್ಗ ಇರ್ತೀವಿ. ಅಂದ್ರ ನಾನು ಅವ ಡುಮ್ಮ ಚೇತು ಅಂದ್ರೆ ಟ್ರೈಲರ್ ಅಲ್ಲಿ ಬರುತ್ತೆ, ಅದು ಇವಾಗ ಹೇಳಕ್ಕೂ ಆಗಲ್ಲ. ಈಗ ಜಸ್ಟ್ ಟೀಸರ್ ರಿಲೀಸ್ ಆಗಿದೆ, ಸಾಂಗ್ ರಿಲೀಸ್ ಆಗಿದೆ. ಸೊ ಹಂಗೆ ನಿಮ್ದು ಯಾವ್ದಾರ ಡೈಲಾಗ್ ಇದ್ರೆ ಹೇಳಿ ಒಮ್ಮೆ. ಈ ಥರದಾಗ ಬರ್ತಾವ್ರಿ. ಆಲ್ರೆಡಿ ಟೀಸರಲ್ಲಿ ಬಂದ್ಬಿಟ್ಟಿದೆ. ಏನಂದ್ರೆ ಅಂದ್ರೆ ನಮ್ಮ ಒಂದಿಷ್ಟು ನಂದು ಬರೋದಾದ್ರೆ ಹೇಳಿನಲ್ಲ, ಡ್ರೀಮಿಗೆ ಹೋಗ್ತಾನ ಏನಾಗತ್ತೆ ಮಡಿಚಿ ಮುಕ್ಕಳಾಗ ಕೈ ಇಟ್ಟು ಕುಳ್ಳಾರ್ದ ಇಲ್ಲಾರ್ದ ಉಸಾಬರಿ ಮಾಡಕ್ಕೆ ಹೋಗಿಲ್ಲ, ಸುಮ್ಮ ಕುಂದ್ರು. ಈ ಥರದ್ದೆಲ್ಲ ಬರ್ತಿರ್ತಾವೆ. ಸೊ ಇಲ್ಲಿ ಕಮರ್ಷಿಯಲ್ ಡೈಲಾಗ್ ಅಂಥವು ಇಂಥವು ಅಂತಂದ್ರೆ ಇಲ್ಲ, ಪಕ್ಕ ಪಂಚ್ ಡೈಲಾಗ್ಸು, ಕಾಮಿಡಿ ಆ ಥರದ್ದು ಬರ್ತಾವೆ. ಈ ಡೈಲಾಗ್ ಎಲ್ಲ ಹೆಂಗ್ ಬರ್ತಾರೆ ಅಂದ್ರೆ ಒಂದೊಂದು ಭಾಷೆದ ಒಂದೊಂದು ಗ್ರಿಪ್ ಇರುತ್ತೆ. ಈಗ ಉತ್ತರ ಕರ್ನಾಟಕ ಒಂದು, ಮಂಗಳೂರು ಒಂದು, ಆ ಥರ ಡೈಲಾಗ್ಸ್ ಎಲ್ಲ ಹೆಂಗೆ ಪ್ರಿಪೇರ್ ಮಾಡಿದ್ರು ಅವರು?
ಎಲ್ಲ ಭಾಷೆ ಎಲ್ಲ ಬ್ರೋ ಬಾಂಡೆಡ್ ಸ್ಕ್ರಿಪ್ಟ್ ಇತ್ತು. ಬಾಂಡೆಡ್ ಸ್ಕ್ರಿಪ್ಟ್ ಅದೇ ಇವ್ನಿಗೆ ಕೊಟ್ರ ಇವ್ನದು ಬೆಂಗಳೂರು ಸ್ಲ್ಯಾಂಗ್ ನೀನು ಉತ್ತರ ಕನ್ನಡ ತಗೋ, ಅದನ್ನ ನೀನು ಯಾವ ತರ ಹೇಳ್ಬೋದು, ಯಾವ ತರ ಡೈಲಾಗ್ಸ್ ಮಾಡ್ಬೋದು, ನಾವು ಕನ್ವರ್ಟ್ ಬ್ಯಾಂಗ್ಳೂರ್ ಕನ್ನಡದಲ್ಲಿ ಕೊಟ್ಟೆ ಬೆಂಗಳೂರು ಭಾಷೆ ನಾವು ಟ್ರಾನ್ಸ್ಲೇಟ್ ಮಾಡ್ತೀವಿ. ಅದನ್ನ ತಗೊಂಡು ನಮ್ಮ ಈಗ ಆ ಸೊಗಡಿಗೆ ಏನು ಬೇಕು ಅದನ್ನ ಮಾಡ್ಕೊಂಡು ಮಾಡ್ತೀವಿ. ಡೈಲಾಗ್ಸ್ ಕೂಡ ಹೆಂಗೆ ಹೇಳ್ಬೇಕು ಇದೇ ಮಾಡ್ಬೇಕು ಅಂತ ಏನು ರಿಸ್ಟ್ರಿಕ್ಷನ್ ಹಾಕಿಲ್ಲ ಅವರು. ನಿಂಗೆ ಮಜಾ ಇರ್ಬೇಕಷ್ಟೇ ಅವ್ರಿಗೆ. ಆಮೇಲೆ ಮಜಾ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಮಾಡ್ಸೋರ. ಮಜಾ ಸಿಗೋ ಮಟ್ಟ ಬಿಟ್ಟಿಲ್ಲ. ಸೊ ಫೈನಲ್ ಯಾವಾಗ ಸಿನಿಮಾ ರಿಲೀಸು? ಜುಲೈ 10. ಜುಲೈ 10ನೇ ತಾರೀಕಿಗೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ರಿಲೀಸ್ ಆಗತೈತಿ. ಸೊ ಫೈನಲಿ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಸೊ ನಮ್ಮ ಎಲ್ಲ ಆಡಿಯನ್ಸ್ಗೆ ಹೇಳೋದಿಷ್ಟೇ, ದಯವಿಟ್ಟು ಇದೇ ಜುಲೈ 10ನೇ ತಾರೀಕು ಎಲ್ಲ ಥಿಯೇಟ್ರ್ಗಳಲ್ಲಿ ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅನ್ನೋದು ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಎಲ್ಲ ಫ್ಯಾಮಿಲಿ ಟೆನ್ಷನ್ಸು, ಆಫೀಸ್ ಟೆನ್ಷನ್ಸು, ಈ ಥರ ಎಲ್ಲ ಟೆನ್ಷನಲ್ಲಿ ಇರ್ತಾರೆ. ಇವಾಗಿನ ಜನಗಳಿಗೆ ಬೇಕಾಗಿರೋದು ರಿಫ್ರೆಶ್ಮೆಂಟು. ಸೊ ಅದು 100% ನಿಮಗೆ ಫಸ್ಟ್ ಸೀನಿಂದ ಲಾಸ್ಟ್ ಸೀನ್ವರೆಗೂ ಸಿಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರಗಳನ್ನ ದಯವಿಟ್ಟು ಬೆಳೆಸಬೇಕು. ಸೊ ಒಳ್ಳೆ ಸಿನಿಮಾನ ಸೋಲಕ್ಕೆ ಬಿಡಬೇಡಿ ಅಷ್ಟೇ ನಾನು ಕೇಳೋದು. ಸೊ ಇದು 100% ಒಳ್ಳೆ ಸಿನಿಮಾ ಆಗಿರೋದ್ರಿಂದ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆದಷ್ಟು ಜನಕ್ಕೆ ನೀವು ಈ ಒಂದು ವಿಷಯನ ತಲುಪಿಸಿ ಅವ್ರನ್ನೂ ಕರ್ಕೊಂಡ್ಬಂದು ಸಿನಿಮಾ ನೋಡಿ ಅಂತ ಸರ್. ಎಸ್, ಜುಲೈ 10ನೇ ತಾರೀಕಿಗೆ ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ರಿಲೀಸ್ ಆಗತೈತಿ. ಅಗದಿ ನಂಬರ್ 1 ಎಂಟರ್ಟೈನ್ಮೆಂಟ್ ಹಾರರ್. ಇತ್ತೀಚೆಗೆ ಯಾವ ಸಿನಿಮಾ ಬಂದಿಲ್ಲ ಆ ಥರದ್ದು. ಸೊ ನಮ್ಮ ಸಿನಿಮಾ ಪೂರ್ತಿ ಹುಡುಗರು ಫ್ಯಾಮ್ಲಿ ಎಲ್ಲ ಕುಂತ್ಕೊಂಡು ನೋಡುವಂಥ ಸಿನಿಮಾ. ಎಮೋಷ್ನಲ್ಲು ಐತಿ, ಲಾಸ್ಟಿಗೆ ಒಂದು ಮೆಸೇಜ್ ಐತಿ. ಅಗದಿ ಪ್ಯಾಕೇಜ್ ಸಿನಿಮಾ ಭಾರಿ ಚಂದ ಅನ್ಸುತ್ತಾ. ನಾನು ಚಲೋ ಐತಿ ಮಾಡಕತ್ತೀವಿ, ನಮ್ಮ ಸಿನಿಮಾ ಮಾಡೀವಿ, ಅದ್ರ ಬಗ್ಗೆ ಹೇಳ್ಬೇಕಂತ ಹೇಳಕತ್ತಿಲ್ಲ. 100% ಜೆನ್ಯೂನ್ ಆಗಿ ಹೇಳತ್ತೀವಿ. ಭಾರಿ ಚಂದ ಮೂಡಿ ಬಂದೈತಿ. ಜುಲೈ 10ನೇ ತಾರೀಕು ಸಿನಿಮಾ ನೋಡ್ರಿ, ಒಂದ್ಸಲ ಬಂದು ನೋಡ್ರಿ. ಸಿನಿಮಾನ ಇಷ್ಟ ಆಗಲಿಲ್ಲ ಅಂತಂದ್ರೆ ಯಾರನ್ನ ಕರ್ಕೊಂಡು ಬರಬೇಡ್ರಿ. ಜುಲೈ 10ಕ್ಕೆ ನಮ್ಮ ಸಿನಿಮಾ ಬರ್ತಿದೆ. ಎಲ್ಲರೂ ಹೇಳೋ ಮತ್ತೆ ರೆಗ್ಯುಲರ್ ಆಗಿ ಹೇಳಲ್ಲ. ಆ್ಯಕ್ಚುಲಿ ಇದು ಕಾಲ್ಪನಿಕ ಜೊತೆಲಿ ರಿಯಲ್ ನಡೆದ ಇನ್ಸಿಡೆಂಟ್ ಅಲ್ಲ. ಓಕೆ. ಡೈರೆಕ್ಟರು ಅವ್ರ ಫ್ರೆಂಡ್ಸು ಆಗಿರೋ ಇನ್ಸಿಡೆಂಟ್ ಅಲ್ಲೇ ಸಿನಿಮಾ ಮಾಡ್ಬೋದು. ಕಾಲ್ಪನಿಕ ಜೊತೆ ರಿಯಲ್ ಅವ್ರಿಗೆ ಆಗಿರೋ ಇನ್ಸಿಡೆಂಟ್ ತಗೊಂಡೇ ಮಾಡ್ಬೋದು. ಹೆಂಗೆ ಅಂತ ಹೇಳಿದ್ರೆ ಎಲ್ಲಾ ಲೈಫಲ್ಲೂ ನಡೆದಿರುತ್ತೆ. ನಿಮ್ಮ ಲೈಫಲ್ಲಿ ಒಂದು ನಡೆದಿರುತ್ತೆ, ಮದುವೆ ಆಗಿರ್ತಾರೆ, ನಮ್ಮ ಬ್ಯಾಚುಲರ್ ಲೈಫಲ್ಲೇ ಒಂದು ನಡೀತಾರೆ. ಇಂಥ ಎಲ್ಲ ನಮ್ಮ ಸುತ್ತಮುತ್ತ ಏನ್ ನಡೆಯುತ್ತೋ ಅದು ಇಟ್ಕೊಂಡು ಮಾಡೋದೇ ಈ ಕಥೆ. ಬೇರೆ ದೊಡ್ಡ ಅಲ್ಲೊಂದು ಫಾರಿನ್ ಅವೆಲ್ಲ ಏನಿಲ್ಲ. ನಮ್ಮನೆ ಅಕ್ಕಪಕ್ಕ ಮನೆಯಲ್ಲಿ ಏನೇನು ಕಥೆ ನಡೆಯುತ್ತೋ ಆ ಕಥೆ ಇಟ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಜುಲೈ 10ನೇ ತಾರೀಕು ಬನ್ನಿ, ಸಿನಿಮಾ ನೋಡಿ. ಹೆಂಗ್ ಎಂಜಾಯ್ ಮಾಡ್ತೀವಿ ಅಂತ ಹೇಳಿದ್ರೆ ನೀವೇ ಇನ್ನೊಬ್ರಿಗೆ ಹೇಳ್ತೀರಾ, ಬನ್ನಿ ಸಿನಿಮಾ ನೋಡಿ ಅಂತ. ಜುಲೈ 10ನೇ ತಾರೀಕಿಗೆ ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇಡೀ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ಈ ಬ್ಯಾಚುಲರ್ ಲೈಫಲ್ಲಿ ಏನಾಗುತ್ತೋ ಅದೆಲ್ಲ ನಿಮಗೆ ಈ ಸಿನಿಮಾದಲ್ಲಿ ನೋಡ್ಬೋದು. ಒಳ್ಳೆ ಸ್ಟೋರಿ ಇದೆ, ರಿಯಲ್ ಇನ್ಸಿಡೆಂಟು ಇದೆ, ಕ್ರಿಯೇಟಿವಿಟಿನೂ ಇದೆ. ಸೊ ಎಲ್ಲರೂ ಜುಲೈ 10ನೇ ತಾರೀಕಿಗೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಒಳ್ಳೆಯದಾಗಿ. ಧನ್ಯವಾದಗಳು.